ನಿಮ್ಮ ಮೊದಲನೇ ಪ್ರಶ್ನೆ, ಸಂತೂರ್ ಸೋಪ್ ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಬಿ ಅಮೆರಿಕಾ, ಸಿ ಇಂಗ್ಲೆಂಡ್, ಡಿ ಚೀನಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ನಿಮ್ಮ ಎರಡನೇ ಪ್ರಶ್ನೆ, ಸಿಂಹದ ವಯಸ್ಸನ್ನು ಹೇಗೆ ಕಂಡುಹಿಡಿಯುತ್ತಾರೆ? ಆಪ್ಷನ್ ಎ ಬಾಲದ ಉದ್ದ, ಬಿ ಕಾಲಿನ ಉದ್ದ, ಸಿ ಕೂದಲಿನ ಬಣ್ಣ, ಡಿ ಮೂಗಿನ ಬಣ್ಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂಗಿನ ಬಣ್ಣ. ನಿಮ್ಮ ಮೂರನೇ ಪ್ರಶ್ನೆ, ಕಾಲುಗಳಿಂದ ರುಚಿ ನೋಡುವ ಜೀವಿ ಯಾವುದು? ಆಪ್ಷನ್ ಎ ಹಾವು, ಬಿ ಆಮೆ, ಸಿ ಜೇನುನೊಣ, ಡಿ ಚಿಟ್ಟೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಟ್ಟೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಾವ ರಸದಿಂದ ಸಕ್ಕರೆಯನ್ನು ಉತ್ಪಾದಿಸಲಾಗುತ್ತದೆ? ಆಪ್ಷನ್ ಎ ದಾಳಿಂಬೆ ರಸ, ಬಿ ಕಿತ್ತಳೆ ರಸ, ಸಿ ಕಬ್ಬಿನ ರಸ, ಡಿ ಜೇನುತುಪ್ಪ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಕಬ್ಬಿನ ರಸ. ನಿಮ್ಮ ಐದನೇ ಪ್ರಶ್ನೆ, ಅತಿ ಹೆಚ್ಚು ಬೆಳ್ಳಿ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಬಿ ಕಲ್ಕತ್ತಾ, ಸಿ ಮಧ್ಯಪ್ರದೇಶ, ಡಿ ಉತ್ತರ ಪ್ರದೇಶ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ. ನಿಮ್ಮ ಆರನೇ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಸೈನ್ಯವನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಅಮೆರಿಕಾ, ಬಿ ಚೀನಾ, ಸಿ ಭಾರತ, ಡಿ ರಷ್ಯಾ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಚೀನಾ. ನಿಮ್ಮ ಏಳನೇ ಪ್ರಶ್ನೆ, ಭಾರತವನ್ನು ಹೊರತುಪಡಿಸಿ ಯಾವ ದೇಶದಲ್ಲಿ ಗೋವನ್ನು ಪೂಜಿಸಲಾಗುತ್ತದೆ? ಆಪ್ಷನ್ ಎ ಚೀನಾ, ಬಿ ಇಂಗ್ಲೆಂಡ್, ಸಿ ನೇಪಾಳ, ಡಿ ಅಮೆರಿಕಾ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ನೇಪಾಳ. ನಿಮ್ಮ ಎಂಟನೇ ಪ್ರಶ್ನೆ, ವಿಶ್ವದ ದೊಡ್ಡ ಹಣ್ಣಿನ ಹೆಸರೇನು? ಆಪ್ಷನ್ ಎ ಕಲ್ಲಂಗಡಿ, ಬಿ ಹಲಸಿನ ಹಣ್ಣು, ಸಿ ಕರ್ಬೂಜ, ಡಿ ಪಪ್ಪಾಯಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಹಲಸಿನ ಹಣ್ಣು. ನಿಮ್ಮ ಒಂಬತ್ತನೇ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಯಾವುದು? ಆಪ್ಷನ್ ಎ ಅಮೆರಿಕಾ, ಬಿ ಭಾರತ, ಸಿ ರಷ್ಯಾ, ಡಿ ಚೀನಾ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಅಮೆರಿಕಾ. ನಿಮ್ಮ ಹತ್ತನೇ ಪ್ರಶ್ನೆ, ನಡೆದಾಡುವ ದೇವರು ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ನಿತ್ಯಾನಂದ ಸ್ವಾಮೀಜಿ, ಬಿ ನಿರ್ಮಲಾನಂದ ಸ್ವಾಮೀಜಿ, ಸಿ ಗುರುದೇವ್ ಸ್ವಾಮೀಜಿ, ಡಿ ಶಿವಕುಮಾರ್ ಸ್ವಾಮೀಜಿ. ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಶಿವಕುಮಾರ್ ಸ್ವಾಮೀಜಿ. ಭಾರತದ ರಾಷ್ಟ್ರೀಯ ಪಾನೀಯ ಯಾವುದು? ಆಪ್ಷನ್ ಎ ಕಬ್ಬಿನ ರಸ, ಬಿ ಕಾಫಿ, ಸಿ ಟೀ, ಡಿ ಹಣ್ಣಿನ ರಸ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ.